ಸಮಿತಿಯ ವತಿಯಿಂದ ಹಾಗೂ ಅದೇ ರೀತಿಯಾಗಿ ಮುಸ್ಲಿಂ ಮುಖಂಡರು ಎಲ್ಲರೂ ಸಹ ಇವತ್ತು ಹಜರತ್ ಶೇಖ್ ಹುಸೇನ್ ಶಾವಲಿ ರಹಮತುಲ್ಲಾ ಅಲೈರವರ ದರ್ಗಾದಲ್ಲಿ ನಮ್ಮ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಎಸ್ ಸುಬ್ಬಾರೆಡ್ಡಿ ಅವರಿಗೆ ಈಗ ಹೊಸದಾಗಿ ಏನು ಸರ್ಕಾರ ನೇಮಕಗೊಂಡಿದೆ, ಆ ಒಂದು ಸರ್ಕಾರದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನ ಮಾಡೋದಕ್ಕೆ ಹಾಗೂ ಅದೇ ರೀತಿಯಾಗಿ ಈ ಒಂದು ಸ್ಥಳದಲ್ಲಿ ಹುಸೇನ್ ಶಾವಲಿ ದರ್ಗಾದಲ್ಲಿ ಅವರ ಒಂದು ಸನ್ನಿಧಾನದಲ್ಲಿ ಶಾಸಕರಿಗೆ ಮಂತ್ರಿಗಿರಿ ಅನ್ನುವಂಥದ್ದು ದೊರೆಯಲಿ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಪ್ರಾರ್ಥನೆ ಸಲ್ಲಿಸೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಇಲ್ಲಿ ಆಗಮಿಸಿದ್ದೇವೆ. ಸತತವಾಗಿ ಹ್ಯಾಟ್ರಿಕ್ ವಿಜಯವನ್ನು ಸಾಧಿಸಿರುವಂತಹ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಎಸ್ ಸುಬ್ಬಾರೆಡ್ಡಿರವರು ಜನಪರವಾಗಿ ಹಾಗೂ ಒಳ್ಳೆಯ ಆಡಳಿತಗಾರರಾಗಿ ಕ್ಷೇತ್ರದ ಒಂದು ಸಮಗ್ರವಾಗಿರುವಂತಹ ಒಂದು ಅಭಿವೃದ್ಧಿಯನ್ನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹಾತೊರಿತಾ ಇರುವಂತಹದ್ದನ್ನ ನಾವು ಕಳೆದ ಒಂದು 2.5 ದಶಕದಿಂದ ಸಹ ನಾವು ಕ್ಷೇತ್ರದಲ್ಲಿ ನೋಡ್ತಾ ಇದ್ದೇವೆ. ಒಂದು ಬಾರಿ ಅವರು ಇಂಡಿಪೆಂಡೆಂಟ್ ಆಗಿ ಹಾಗೂ 2 ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವನ್ನ ಸಾಧಿಸಿ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ಳಿದ್ದಾರೆ. ಹಾಗೂ ಜನಸಾಮಾನ್ಯರು ಹಾಗೂ ಅದೇ ರೀತಿ ದೀನ ದಲಿತರು ಬಡಬಗ್ಗರ ಬಗ್ಗೆ ವಿಶೇಷವಾಗಿರುವಂತಹ ಒಂದು ಕಾಳಜಿಯನ್ನ ಹೊಂದಿರುವಂತಹ ಸನ್ಮಾನ್ಯ ಶಾಸಕರಿಗೆ ಈ ಒಂದು ಅಧಿಕಾರದ ಸ್ಥಾನವನ್ನು ದೊರೆತರೆ ನಮ್ಮ ಕ್ಷೇತ್ರ ಅನ್ನುವಂಥದ್ದು ಬಹಳಷ್ಟು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಅನಿಸಿಕೆಯಾಗಿದೆ.